ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಚಾಲುಕ್ಯರ ನಾಡು ಪಟ್ಟದಕಲ್ಲಿಗೆ ಇವತ್ತು ನಾವು ಬಂದಿದ್ದೇವೆ. ಇಲ್ಲಿ ಪಾಪನಾಥ ದೇವಾಲಯ ಪ್ರಮುಖವಾದಂತಹ ದೇವಸ್ಥಾನ ಯಾವ ರೀತಿ ಒಂದು ಇದೆ, ಎಷ್ಟು ಶಿಲ್ಪ ಕಲಾಕೃತಿಯಲ್ಲಿ ಎಷ್ಟು ಸುಂದರವಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಸೊ ತಪ್ಪದೆ ನಮ್ಮ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ. ಪಟ್ಟದಕಲ್ಲಲ್ಲಿ ಹಲವಾರು ಹಿಂದೂ ದೇವಾಲಯಗಳಿವೆ. ಅದರಲ್ಲಿ ಪಾಪನಾಥ ದೇವಾಲಯವು ಒಂದು. ಪಾಪನಾಥ ದೇವಾಲಯವು 8 ಸ್ಮಾರಕಗಳ ಮುಖ್ಯ ಸಮೂಹದಿಂದ ದೂರದಲ್ಲಿದೆ. ಇದು ವಿರೂಪಾಕ್ಷ ದೇವಸ್ಥಾನದಿಂದ ದಕ್ಷಿಣಕ್ಕೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಆರಂಭಿಕ ಚಾಲುಕ್ಯ ಆಳ್ವಿಕೆಯ ಅವಧಿಯ ಅಂತ್ಯದಲ್ಲಿ ಸರಿಸುಮಾರು 8ನೇ ಶತಮಾನದಲ್ಲಿ ಮಧ್ಯಭಾಗದಲ್ಲಿ ಈ ದೇವಾಲಯವು ದ್ರಾವಿಡ ಮತ್ತು ನಾಗರ ಹಿಂದೂ ದೇವಾಲಯ ಶೈಲಿಗಳ ನವೀನ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ. ದೇವಾಲಯದ ಅಸಾಮಾನ್ಯ ವಿನ್ಯಾಸವು ಬಹುಶಃ 3 ಹಂತಗಳಲ್ಲಿ ನಡೆದ ಅದರ ನಿರ್ಮಾಣದಿಂದಾಗಿರಬಹುದು, ಆದರೆ ಈ ಊಹೆಯನ್ನು ಬೆಂಬಲಿಸಲು ಶಿಲಾಶಾಸನದ ಪುರಾವೆಗಳ ಕೊರತೆ ಇದೆ. ಇದರ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ವಿವರಗಳು ಸ್ಥಿರ ಮತ್ತು ಏಕೀಕೃತ ಥೀಮ್ ಅನ್ನು ತೋರಿಸುತ್ತವೆ. ಇದು ಯೋಜನೆಯನ್ನು ಸೂಚಿಸುತ್ತದೆ. ದೇವಾಲಯವು ಉದ್ದವಾಗಿದೆ, 2 ಪರಸ್ಪರ ಸಂಪರ್ಕಿತ ಮಂಟಪಗಳನ್ನು ಒಳಗೊಂಡಿದೆ. ಒಂದು 16 ಕಂಬಗಳನ್ನು ಮತ್ತು ಇನ್ನೊಂದು 4 ಕಂಬಗಳನ್ನು ಹೊಂದಿದೆ. ಅಲಂಕಾರಗಳು, ಪ್ಯಾರಾಫೆಟ್ಗಳು ಮತ್ತು ವಿನ್ಯಾಸದ ಕೆಲವು ಭಾಗಗಳು ದ್ರಾವಿಡ ಶೈಲಿಯಲ್ಲಿವೆ, ಆದರೆ ಗೋಪುರ ಮತ್ತು ಪಿಲಾಸ್ಟರ್ಡ್ ಗೂಡುಗಳು ನಾಗರ ಶೈಲಿಯಲ್ಲಿವೆ. ಇತರ ದೇವಾಲಯಗಳಂತೆ ಪಾಪನಾಥ ದೇವಾಲಯವು ಸೂರ್ಯ ಉದಯ ಕಡೆಗೆ ಪೂರ್ವಕ್ಕೆ ಮುಖ ಮಾಡದೆ ಮತ್ತು ಅದರ ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಹೊಂದಿದೆ, ಆದರೆ ನಂದಿ ಮುಖಮಂಟಪವಿಲ್ಲ. ಬದಲಾಗಿ ಗರ್ಭಗುಡಿಗೆ ಎದುರಾಗಿ ಸಭಾಮಂಟಪದಲ್ಲಿ ನಂದಿಯ ಮೂರ್ತಿ ಇದೆ. ದೇವಾಲಯದ ಗೋಡೆಗಳು ಶೈವ ಮತ್ತು ವೈಷ್ಣವ ಧರ್ಮದ ಕೆತ್ತಿದ ದೇವತೆಗಳು ಮತ್ತು ವಿಷಯಗಳಿವೆ. ದುರ್ಗೆಯನ್ನು ಒಂದು ಗೂಡಲ್ಲಿ ಚಿತ್ರೀಕರಿಸಲಾಗಿದೆ. ರಾಮಾಯಣ ಮತ್ತು ಕಿರಾತಾರ್ಜುನಂತಹ ದಂತಕಥೆಗಳನ್ನು ಚಿತ್ರಿಸುವ ಗೋಡೆಗಳ ಮೇಲೆ ಸಂಕೀರ್ಣವಾಗಿ ಕೆತ್ತಿದ ಫಲಕಗಳನ್ನು ಪ್ರದರ್ಶಿಸಲಾಗಿದೆ. ಚಾವಣಿಯ ಮಧ್ಯಭಾಗವು ವಿಸ್ತಾರವಾದ ಶಿವ ನಟರಾಜನಿಂದ ಅಲಂಕೃತಗೊಂಡಿದೆ. ಆದರೆ ಇತರ ಚಾವಣಿಯ ಚಪ್ಪಡಿಗಳು ವಿಷ್ಣುವನ್ನು ತೋರಿಸುತ್ತವೆ. ಒಂದು ಫಲಕವು ಅವನನ್ನು ಒಂಟಿಯಾಗಿರುವ ಅನಂತ ಶಯನ ಭಂಗಿಯಲ್ಲಿ ತೋರಿಸುತ್ತದೆ. ಹೊರಗೆ ಮಂಟಪದಲ್ಲಿನ ಪ್ರಣಯ ಮತ್ತು ಮಿಥುನದ ವಿವಿಧ ಹಂತಗಳಲ್ಲಿ ಒಂಟಿ ಮಹಿಳೆಯರು ಮತ್ತು ದಂಪತಿಗಳ ಚಿತ್ರಗಳಿವೆ. ಅನೇಕ ಫಲಕಗಳು ವಿವಿಧ ರೀತಿಯ ಸಂಗೀತ ವಾದ್ಯಗಳನ್ನು ಹೊಂದಿರುವ ಸಂಗೀತಗಾರರನ್ನು ತೋರಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಪಾಪನಾಥ ದೇವಸ್ಥಾನದ ವಿಶೇಷತೆ ಹಾಗೂ ಶಿಲ್ಪ ಕಲಾಕೃತಿಯ ವಿನ್ಯಾಸ ಯಾವ ರೀತಿ
ಇದೆ ಅಂತ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.